ಓಪನ್ ಮಾಡೋಣ. ಓಕೆ ಸರ್, ಇಲ್ಲಿಂದ ನಾವು ಟೇಕ್ ಓವರ್ ಮಾಡೋಣ. ಥ್ಯಾಂಕ್ ಯು ಸರ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಇವಾಗ ನಿಮ್ಮ ಪೊಸಿಷನ್ನು ಚೇಂಜ್ ಮಾಡೋಣ ಸರ್. ಈ ಕಡೆ ಬನ್ನಿ ಸರ್ ನೀವು. ಸೊ ಸ್ನೇಹಿತರೆ, ನಮ್ಮ ಜೂನಿಯರ್ ರಶ್ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇವತ್ತು ನಾವು KYT ಹೆಲ್ಮೆಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇರೋದು KYT NZ ಕಾರ್ಬನ್ ಸೀರೀಸು. ಇದು ನಮಗೆ KYT ಇಂಡಿಯಾ ಹೌಸ್ ಆಫ್ ಮಿಷಿನ್ಸಿಂದ ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ದಿಸ್. ಇದು ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. KYT ಹೆಲ್ಮೆಟ್ಸು ಬೇಸಿಕಲಿ ಆರಿಜಿನು ಇಂಡೋನೇಷ್ಯಾ, ಬಟ್ ಇವರ ಸ್ಟ್ರಾಂಗ್ R&D ಟೀಮ್ ಇಟಲಿಯಲ್ಲಿದೆ. ಬಿಕಾಸ್ MotoGP, Moto2, Moto3 ಎಲ್ಲ ರೇಸರ್ಸು ಈ ಹೆಲ್ಮೆಟ್ನ ಯೂಸ್ ಮಾಡ್ತಾರೆ. ವರ್ಲ್ಡ್ ಕ್ಲಾಸ್ ಹೆಲ್ಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಮ್ಮ ಹತ್ರ ಇರೋ ಹೆಲ್ಮೆಟ್ ಬಗ್ಗೆ ಇವತ್ತು ಪೂರ್ತಿ ಡೀಟೇಲ್ಸ್ ನೋಡೋಣ. ಫಸ್ಟು ನಾವು ಅನ್ಬಾಕ್ಸ್ ಮಾಡಿ ನೋಡೋಣ. ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಹೆಲ್ಮೆಟ್ ಸಿಗುತ್ತೆ. ಒಂದು ಬಾಕ್ಸ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ನಮಗೆ NZ ರೇಸ್ ಅಂತ ಬರ್ತದೆ ನೋಡಿ. ಇದು NZ ರೇಸ್ ಸೀರೀಸ್ ಹೆಲ್ಮೆಟ್. ನಮಗೆ ಸ್ಟಿಕ್ಕರ್ಸ್ ಎಲ್ಲ ಇದೆ. ಸೊ ಹಾಗೆಯೇ ಫೈನಲಿ ನಮಗೆ ಹೆಲ್ಮೆಟೇ ಇದೆ. ಸೊ ಅಷ್ಟು ಬಿಟ್ಟರೆ ಬಾಕ್ಸಲ್ಲಿ ಏನಿಲ್ಲ. ಬಾಕ್ಸ್ನ ಸೈಡಿಗೆ ಇಟ್ಬಿಡೋಣ. ಇಂಟ್ರೆಸ್ಟಿಂಗ್ ಬಿಟ್ಟಿರೋದು ಇಲ್ಲಿ. ಸೊ ಹೆಲ್ಮೆಟ್ದು ಈವನ್ ನಿಮಗೆ ಇದು ಕವರ್ ಏನು ಬರ್ತಲ್ಲ, ಬ್ಯಾಗು ಕ್ಯಾರಿ ಮಾಡಬೇಕಂದ್ರೆ ಚೆನ್ನಾಗಿದೆ. ಸೊ ಇದೂ ಅಷ್ಟೇ ಸದ್ಯಕ್ಕೆ ಸೈಡಿಗೆ ಇಡೋಣ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಕಲರು. ಏನಂತ ನಿಮಗೆ ಸದ್ಯದಲ್ಲೇ ಫುಲ್ ತೋರಿಸ್ತೀನಿ. MotoGP ರೇಸರ್ದು ರೆಪ್ಲಿಕಾ ಇರೋದು. ಸೊ ವಾಯ್ಸ್ ನೋಡಿ, ಇದೇನೆ KYT NZ ರೇಸ್ ಹೆಲ್ಮೆಟ್. ಇದು ಇನಿಯಾ ಬಸ್ಟಿನಿನಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಬೀಸ್ಟಿ ಅಂತ ಹೇಳಿದ್ರೆ ಇಟಾಲಿಯನಲ್ಲಿ ಬೀಸ್ಟ್ ಅಂತ ಹೇಳಿ. ಸೊ ಒಂದು ಬೀಸ್ಟ್ ಬರ್ತಾ ಇದೆ, ಆ ಬೀಸ್ಟಿಗೆ ಅಂತ ಹೇಳಿ ಈ ಹೆಲ್ಮೆಟು. ಇನಿಯಾ ಬೆಸ್ಟಿನಿನಿ ಇಸ್ ಎ MotoGP ರೇಸರ್. ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಬೋದು. ನೀವು ಗೂಗಲ್ ಮಾಡಿ ನೋಡ್ಬೋದು ಎಲ್ಲದು ಡೀಟೇಲ್ಸು. ಸೊ ಈ ಗ್ರಾಫಿಕ್ಸು ಇನ್ಸ್ಪೈರ್ಡ್ ಬೈ ಹಿಮ್. ಇದು ಸಕ್ಕತ್ತಾಗಿದೆ ಗ್ರಾಫಿಕ್ಸು, ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೀತ್ಸ್ ಎಲ್ಲ ಬೈಟ್ ಮಾಡೋದಕ್ಕೆ ಅಂತ ರೆಡಿ ಇದೆ. ಸೊ ಪ್ರಾಪರ್ ಒಂದು ರೇಸ್ ಹೆಲ್ಮೆಟ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಈ ಸೀರೀಸಿಗೆ ಬರ್ಬೋದು. ಸೊ ಇದು NZ ರೇಸ್ ಸೀರೀಸ್ ಬರುತ್ತೆ. ರೇಸ್ ಹೆಲ್ಮೆಟ್ಸಲ್ಲಿ ನಿಮಗೆ ಇನ್ನೊಂದು ಮಾಡೆಲ್ ಬರುತ್ತೆ KX1 ಅಂತ ಹೇಳಿ. KX1 ರೇಸ್ ಹೆಲ್ಮೆಟ್ ಹೇಗೆ ನಿಮಗೆ ಇವಾಗ MotoGP ರೈಡರ್ಸೇ ಯಾವ್ದು ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಬೋದು. ಅದು ಇನ್ನು ಫಸ್ಟ್ ಆಫ್ ಆಲ್ ಇದೇ ರೇಸ್ ಹೆಲ್ಮೆಟ್ ಇದೆ, ನಿಮಗೆ ಪ್ರಾಪರ್ ಸ್ನಫ್ ಫಿಟ್ ಇರುತ್ತೆ. ಇನ್ನೂ ಪ್ರಾಪರಾಗಿ ಫುಲ್ ರೇಸ್ ಹೆಲ್ಮೆಟ್ ಬೇಕಂದ್ರೆ ನೀವು ಅದು ಕೂಡ ಹೋಗ್ಬೋದು. ಬಟ್ ಐ ಫೀಲ್ ದಿಸ್ ಇಸ್ ಮೋರ್ ದ್ಯಾನ್ ಇನಫ್. ಇದು ನಿಮಗೆ ಬಂದು 37,000 ರೂಪೀಸ್ ಆಗುತ್ತೆ ಆ್ಯಕ್ಚುಲಿ ಹೆಲ್ಮೆಟ್ ಪ್ರೈಸು. ಇಟ್ಸ್ ಆಲ್ ಅಬೌಟ್ ದ ಕಲರ್ಸ್ ಫಾರ್ ಅ ರೈಡರ್. ಆ ಕಲರ್ಸೇ ನಮಗೆ ಒಂದು ಸ್ಟೋರಿ ಟೆಲ್ಲಿಂಗ್ ಅಂತಲೇ ಹೇಳ್ಬೋದು. ಸೊ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ಹೆಲ್ಮೆಟು ನೋಡಬೇಕಿದ್ರೆ. ಸೊ ಇದ್ರದ್ದು ಶೆಲ್ ಕನ್ಸ್ಟ್ರಕ್ಷನು ನಿಮಗೆ 2 ಸೈಜಲ್ಲಿ ಬರುತ್ತೆ, ಮೀಡಿಯಮು ಮತ್ತು ಲಾರ್ಜು. ನನ್ನ ಹತ್ರ ಇರೋದು ಮೀಡಿಯಮು. ಎಗೇನ್ ನಿಮಗೆ ಒಳಗಡೆ ಇನ್ನರ್ ಲೈನರ್ದು ಪ್ಯಾಡಿಂಗ್ ಎಲ್ಲ ನಿಮಗೆ ಎಕ್ಸ್ಟ್ರಾ ಸ್ಮಾಲಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬಾ ನಿಮಗೆ ಸೈಜ್ ಆಪ್ಷನ್ಸ್ ಬರುತ್ತೆ. ಕಸ್ಟಮೈಸ್ ಮಾಡಿ ನಮ್ಮ ಹೆಡ್ ಸೈಜ್ಗೆ ಯಾವ ಥರ ಬೇಕೋ ಆ ಥರ ತೊಗೊಳ್ಬೋದು. ಸೊ ರೇಸ್ ಹೆಲ್ಮೆಟ್ ಇರೋದ್ರಿಂದ ಇದು ನಿಮಗೆ ಸ್ವಲ್ಪ ಸ್ನಫ್ ಫಿಟ್ಟು ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರ ಶೆಲ್ ಕನ್ಸ್ಟ್ರಕ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಕೆವ್ಲರ್ ಯೂಸ್ ಮಾಡಿದ್ದಾರೆ, ಕಾರ್ಬನ್ ಫೈಬರ್ ಯೂಸ್ ಮಾಡಿದ್ದಾರೆ, ಹಾಗೆಯೇ ಫೈಬರ್ ಗ್ಲಾಸ್ನ ಯೂಸ್ ಮಾಡಿರೋವಂಥ ಕನ್ಸ್ಟ್ರಕ್ಷನ್ ಶೆಲ್ ಇದು. ಸೊ ಇದ್ರದ್ದು ವೆಯ್ಟ್ ಆ್ಯಕ್ಚುಲಿ ಕೈಯಲ್ಲಿ ಹಿಡಿದ್ರೆ ನಿಮಗೆ ಚೂರು ವೆಯ್ಟ್ ಫೀಲ್ ಆಗೋದಿಲ್ಲ. ಸಖತ್ ಲೈಟ್ ವೆಯ್ಟ್ ಇದೆ. 1450 ±50 ಗ್ರಾಮ್ಸ್ ಮೆನ್ಷನ್ ಆಗಿರೋದು ಆ್ಯಕ್ಚುಲಿ. ಬಟ್ ಹಿಡಿದಾಗ ನಿಮಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಅದು ಕೂಡ ಗೊತ್ತಾಗೋದಿಲ್ಲ. ಇದು ಪ್ರಾಪರಾಗಿ ವಿಂಡ್ ಟನಲ್ ಟೆಸ್ಟೆಡ್ ಹೆಲ್ಮೆಟು. ಸೊ ನಿಮಗೆ ಸ್ಪೀಡಲ್ಲಿ ಏರ್ ಡ್ರ್ಯಾಗ್ ಎಲ್ಲ ಜಾಸ್ತಿ ಇರೋದಿಲ್ಲ. ಟಕಿನಾದಾಗ ಕ್ಲೀನಾಗಿ ಏರೋಡೈನಮಿಕ್ ಆಗಿ ಡಿಸೈನ್ ಆಗಿರೋವಂಥ ಹೆಲ್ಮೆಟು. ಈವನ್ ಹಿಂದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೇರ್ ಸ್ಪಾಯ್ಲರ್ ಎಲ್ಲ ಇದೆ. ಸೊ ಈವನ್ ವೈಸರ್ ಕೂಡ ಅಷ್ಟೇ ನಿಮಗೆ ಫೀಲ್ಡ್ ಆಫ್ ವ್ಯೂ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮಗೆ ವೈಸರಲ್ಲಿ ಇದರಲ್ಲಿ ಆ್ಯಂಟಿ ಸ್ಕ್ರ್ಯಾಚ್ ಇದೆ, ಹಾಗೆಯೇ ಆ್ಯಂಟಿ ಫಾಗ್ ಇದೆ, ಪಿನ್ ಲಾಕ್ ರೆಡಿ ಇದೆ, ಇವೆಲ್ಲದು ಇದೆ. ನೀವು ಇನ್ನೊಂದು ಇನ್ನರ್ ಪ್ಯಾಡಿಂಗ್ದು ಏನು ನೋಡ್ತಿರಲ್ಲ, ಇನ್ನರ್ ಲೈನರ್ಸು, ಇದನ್ನು ನೋಡಿದ್ರೆ ನಿಮ್ಗೆ ಇದು ಅಷ್ಟೇ ನಿಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ. ಹಾಗೆಯೇ ನಿಮಗೆ ಐವೇರ್ ಕಾಂಪ್ಯಾಟಬಲ್. ಸ್ಪೆಕ್ಸ್ ಏನಾರು ಹಾಕ್ತೀರಾ ನೀವು ಅಂತ ಹೇಳಿದ್ರೆ ರೈಡ್ ಮಾಡಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ನೀವೇನಾದ್ರು ಇಂಟರ್ಕಾಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪೀಕರ್ ಹಾಕೋದಕ್ಕೂ ಪಾಕೆಟ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಇದೆಲ್ಲದೂ ಆಪ್ಷನ್ಸ್ ಇದೆ, ನಿಮಗೆ ಯಾವ್ದು ಬೇಕು ಯೂಸ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಕೀಪ್ ದಿಸ್ ವಿಡಿಯೋ ಸಿಂಪಲ್ ಬಿಕಾಸ್ ಫಸ್ಟ್ ಇಂಪ್ರೆಷನ್ಸ್ ಎಲ್ಲ ತುಂಬ ಕತೆ ಹೊಡೆಯೋದಕ್ಕೆ ಹೋಗೋದಿಲ್ಲ.
ಲೆಟ್ಸ್ ಜಸ್ಟ್ ಸ್ಟಿಕ್ ಟು ದ ಫ್ಯಾಕ್ಟ್ಸ್. ಇನ್ನು ವೆಂಟಿಲೇಷನ್ ನೋಡೋಣ. ಸೊ ವೆಂಟಿಲೇಷನ್ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದು ವೆಂಟಿಲೇಷನ್ ಇದೆ, ಹಾಗೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಈ ಮೇಲ್ಗಡೆ ಈ ಜಾಗದಲ್ಲಿ ಇಲ್ಲೂ ಅಷ್ಟೇ ನಿಮಗೆ ವೆಂಟ್ ಇದೆ. ಇಲ್ಲಿ ನಿಮಗೆ ಯಾವ ಥರ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಿಂದೆ ಈ ಜಾಗದಲ್ಲಿ ನಿಮಗೆ ಎಕ್ಸಾಸ್ಟ್ ವೆಂಟ್ಸ್ ಇದೆ. ಸೊ ಫ್ರಂಟು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ವೆಂಟಿಲೇಷನ್ ಇದೆ. ಇದು ಬಿಟ್ಟರೆ ನಿಮಗೆ ಇನ್ನರ್ ಲೈನಿಂಗ್ ಆಲ್ರೆಡಿ ಹೇಳ್ದಂಗೆ ಇದು ಪಾಲಿಸ್ಟರಿನ್ ಯೂಸ್ ಮಾಡಿದ್ದಾರೆ ಮೆಟೀರಿಯಲ್ಲು. ಆಮೇಲೆ ಮೇಯ್ನು ಹೆಲ್ಮೆಟ್ದು ಸರ್ಟಿಫಿಕೇಷನು. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ KX1 ಸೀರೀಸ್ಗೆಲ್ಲ ಹೋಯ್ತು ಅಂತ ಹೇಳಿದ್ರೆ ನಿಮಗೆ FIM ರೇಟಿಂಗ್ ಬರುತ್ತೆ. ಇದರಲ್ಲಿ ನಿಮಗೆ ಬೆಸ್ಟ್ ನಮ್ಮ ಇಂಡಿಯಾಗೆ ಏನು ಬೇಕು ಹೇಳಿ, ISI ರೇಟಿಂಗ್ ಬೇಕು. ಸೊ ISI ಸರ್ಟಿಫೈಡ್ ಇದು ಇಲ್ಲಿ ಮೆನ್ಷನ್ ಆಗಿದೆ, ISI ಅಂತ ಹೇಳ್ಬಿಟ್ಟು. ISI ಸರ್ಟಿಫಿಕೇಷನ್ ಜೊತೆಗೆ ನಿಮಗೆ ಲೇಟೆಸ್ಟ್ ಸ್ಟ್ಯಾಂಡರ್ಡ್ಸು ECE 22.06 ರೇಟಿಂಗ್ ಕೂಡ ಬರುತ್ತೆ ನಿಮಗೆ. ಸೊ ಯು ಆರ್ ಕಂಪ್ಲೀಟ್ಲಿ ಸೇಫ್ ಆನ್ ದ ರೋಡ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಲಾಕಿಂಗ್ ಮೆಕ್ಯಾನಿಸಮು ಡಬಲ್ ಡಿ ರಿಂಗ್ ಬರುತ್ತೆ. ಸೊ ಯು ಆರ್ ಕಂಪ್ಲೀಟ್ಲಿ ಕವರ್ಡ್. ನೀವು ಇದನ್ನು ಎತ್ಕೊಂಡು ಲಾಂಗ್ ರೈಡ್ಸ್ಗೆ ಹೋದಾಗ ಯಾವ ಥರ ಇರುತ್ತೆ ಕಂಫರ್ಟು ಇವೆಲ್ಲ ನನಗೆ ಜಸ್ಟ್ ಒಂದ್ಸಲ ವೇರ್ ಮಾಡಿ ನೋಡಿದೆ, ಐ ಫೆಲ್ಟ್ ಕಂಫರ್ಟಬಲ್. ಬಟ್ ನೀವೇನಾರ ಲಾಂಗ್ ರೈಡ್ ಹೋಗ್ತೀರಾ ಅವಾಗ ಎಷ್ಟು ಕಂಫರ್ಟ್ ಇರುತ್ತೆ, ಯಾವ ಥರ ಇರುತ್ತೆ, ವಿಂಡ್ ಬ್ಲಾಸ್ಟ್ದು ಸೌಂಡು, ವಿಂಡ್ ನಾಯ್ಸ್ ಎಷ್ಟು ಬರುತ್ತೆ ಒಳಗೆ, ಇವೆಲ್ಲ ಲಾಂಗ್ ರೈಡ್ಸ್ ಮಾಡಿದಾಗ ಮೇ ಬಿ ನಾನು ಯಾವುದಾದ್ರು ವೀಡಿಯೋದಲ್ಲಿ ನಿಮಗೆ ಆ ಡೀಟೇಲ್ಸ್ನ ಶೇರ್ ಮಾಡ್ಬೋದು. ಬಟ್ ಇದು ನನ್ನ ಫಸ್ಟ್ ಇಂಪ್ರೆಷನ್ಸ್ ಆನ್ ದ ಹೆಲ್ಮೆಟ್. ಸಖತ್ ಖುಷಿ ಆಯಿತು. ಇದ್ರ ಜೊತೆಗೆ ನಮಗೆ ಹೌಸ್ ಆಫ್ ಮಿಷನ್ಸ್ KYT ಇಂಡಿಯಾದಿಂದ ಒಂದು ವೈಸರ್ ಕೂಡ ಬಂದಿದೆ. ಸೊ ನಿಮಗೆ ಬಾಕ್ಸಲ್ಲಿ ಈ ವೈಸರ್ ಬರೋದಿಲ್ಲ, ಬೇಕಂದರೆ ತೊಗೊಳ್ಳಿ. ಐ ಸಜೆಸ್ಟ್ ಒಂದು ಕ್ಲಿಯರ್ ವೈಸರ್ ಇಟ್ಕೊಳ್ಳಿ. ಇನ್ನೊಂದು ಈ ಥರ ನಿಮಗೆ ವೈಸರಲ್ಲೂ ಸುಮಾರು ಆಪ್ಷನ್ಸ್ ಇದೆ. ಒಂದು ಟಿಂಟೆಡ್ಡು, ಇರಿಡಿಯಮ್ ವೈಸರು, ಸ್ಮೋಕ್ ವೈಸರು ಯಾವುದೋ ಒಂದು ತೊಗೊಳ್ಳಿ. ಸೊ ಇದು ಸ್ಮೋಕ್ ವೈಸರು ಸಕ್ಕತ್ತಾಗಿದೆ. ಈ ವೈಸರ್ ಹಾಕಿದ್ರೇ ಲುಕ್ಕು ಸಕ್ಕತ್ತಾಗಿ ಬರೋದು ಹೆಲ್ಮೆಟ್ಗೆ. ಸೊ ಇದನ್ನು ಒಂದು ಸಲ ನಿಮಗೆ ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ. ಸೊ ಕ್ವಿಕ್ ರಿಲೀಸ್ ಮೆಕ್ಯಾನಿಸಮ್ ಇದೆ, ಇದನ್ನು ಹಾಕ್ಬಿಟ್ಟು ನೋಡ್ಬೋದು. ಡಾರ್ಕ್ ವೈಸರ್ ಇದ್ದರೆ ನಿಮಗೆ ಸಕ್ಕತ್ತಾಗಿ ಕಾಣುತ್ತೆ, ಲುಕ್ಕು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ನೈಟ್ ಟೈಮ್ ಎಲ್ಲಾರ ನೀವು ರೈಡ್ ಮಾಡಬೇಕಿದ್ರೆ ದಯವಿಟ್ಟು ಕ್ಲಿಯರ್ ವೈಸರ್ನ ಕ್ಯಾರಿ ಮಾಡಿ ಯೂಸ್ ಮಾಡಿ. ಸೊ ಯು ಆರ್ ಸೇಫ್ ಆನ್ ದ ರೋಡ್. ಸೊ ಸ್ನೇಹಿತರೆ, ಜಸ್ಟು ಡಾರ್ಕ್ ಸ್ಮೋಕ್ ವೈಸರ್ನ ಇನ್ಸ್ಟಾಲ್ ಮಾಡಿದೆ. ತುಂಬ ಕಷ್ಟ ಏನು ಅನಿಸ್ತಿಲ್ಲ, ಆರಾಮಾಗಿ ಈಸಿಯಾಗಿ ಇನ್ಸ್ಟಾಲೇಷನ್ ಆಯಿತು. ಸೊ ಇವಾಗ ನಿಮಗೆ ನೋಡಿ ಲುಕ್ಕು ಆ್ಯಕ್ಚುಲಿ ಇನ್ನೂ ಕಿಲ್ಲರ್ ಆಗಿ ಕಲರಾಗಿ ಕಾಣುತ್ತೆ ಹೆಲ್ಮೆಟ್ ಅಂತ ಹೇಳ್ಬೋದು. ಅದಕ್ಕೆ ಇರಿಡಿಯಮ್ಮು, ಗೋಲ್ಡು ಯಾವುದಾದ್ರೂ ಯೂಸ್ ಮಾಡಿದ್ರೆ ಬೇರೆ ವೈಸರು ಆ ಕಂಪ್ಲೀಟ್ ಲುಕ್ಕು ಎಕ್ಸ್ಪೀರಿಯನ್ಸು ಬೇರೆ ಥರನೇ ಅನಿಸುತ್ತೆ, ಫೀಲು ನಿಮಗೆ ಬೇರೆ ಥರನೇ ಅನಿಸುತ್ತೆ. ಸೊ ಇವಾಗ ಬೊಂಬಾಟ ಕಾಣ್ತಾ ಇದೆ. ಹೆಂಗಿದೆ ಚೆನ್ನಾಗಿದೆಯಾ? ನಮಗೆ ಇಷ್ಟ ಆಯಿತು. ನಿಂಗೆ ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ಬಿಡು ಎಲ್ಲರಿಗೂ. ಯೂಟ್ಯೂಬ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಸರ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ. ಹಾಗೆ ಏನು ಅನಿಸ್ತು ಹೆಲ್ಮೆಟ್ ಬಗ್ಗೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು KYT ಹೆಲ್ಮೆಟ್ ಇಂಡಿಯಾ ಹಾಗೆ ಹೌಸ್ ಆಫ್ ಮಿಷನ್ಸ್. ಲುಕ್ ಫಾರ್ವರ್ಡ್ ಟು ವೇರಿಂಗ್ ಇಟ್ ಆ್ಯಂಡ್ ರೈಡಿಂಗ್ ಇಟ್. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ಬಾಯ್ ಮಾಡಿಬಿಡು. ಬಾಯ್ ಬಾಯ್. ಕಲ್ಲಜನ್ ಸುಪಾರದ್ಯಾ ಸಸವಿ ನಾಲ